ವೆಂಕಟೇಶಾಯ. ಆಧ್ಯಾತ್ಮಿಕ ವಿಶೇಷಗಳಿಗೆ ಸ್ವಾಗತ. ಇಂದಿನ ಪ್ರಧಾನಾಂಶಗಳು. ಬೆಂಗಳೂರಿನ ವೈಯಾಲಿಕಾವಲ್ ಟಿಟಿಡಿ ಆಲಯದಲ್ಲಿ ವೈಭವವಾಗಿ ಸಂಪನ್ನಗೊಳ್ಳುತ್ತಿರುವ ವಾರ್ಷಿಕ ಪವಿತ್ರೋತ್ಸವ. ಸ್ನಪನ್ನ ತಿರುಮಂಜನ ಸೇವೆಯಲ್ಲಿ ಸ್ವಾಮಿ ಅಮ್ಮನವರನ್ನ ದರ್ಶಿಸಿದ ಭಕ್ತಜನ. ತಿರುಮಲ ಅನ್ನಮಯ ಭವನದಲ್ಲಿ ವಿವಿಧ ಶಾಖೆಯ ಅಧಿಕಾರಿಗಳೊಂದಿಗೆ ಸಮೀಕ್ಷಾ ಸಮಾವೇಶ ನಿರ್ವಹಿಸಿದ ಟಿಟಿಡಿ ಇಒ. ಭಕ್ತರಿಗಾಗಿ ಉತ್ತಮ ಭದ್ರತೆ ಸೌಕರ್ಯಗಳ ಬಗ್ಗೆ ಚರ್ಚಿಸಿದ ಇಒ ಅನಿಲ್ ಕುಮಾರ್ ಸಿಂಘಾಲ್. ಬೆಂಗಳೂರಿನ ವೈಯಾಲಿಕಾವಲ್ನಲ್ಲಿರುವ ಟಿಟಿಡಿ ಅನುಬಂಧವಾದ ಶ್ರೀ ವೆಂಕಟೇಶ್ವರ ಸ್ವಾಮಿಯ ಆಲಯದಲ್ಲಿ ಶ್ರೀ ವೆಂಕಟೇಶ್ವರ ಸ್ವಾಮಿಯ ವಾರ್ಷಿಕ ಪವಿತ್ರೋತ್ಸವವು ಕೊನೆಯ ಹಂತಕ್ಕೆ ತಲುಪಿದೆ. ವರ್ಷವಿಡೀ ಸ್ವಾಮಿಯವರಿಗೆ ಸಲ್ಲಿಸುವ ಪೂಜಾ ಕೈಂಕರ್ಯಗಳಲ್ಲಿ ತಿಳಿದೋ ತಿಳಿಯದೆಯೋ ನೆರವೇರುವ ದೋಷಗಳ ನಿವಾರಣಾರ್ಥ ಈ ಪವಿತ್ರೋತ್ಸವವನ್ನು ನೆರವೇರಿಸುವುದು ಸಂಪ್ರದಾಯವಾಗಿ ಬಂದಿದೆ. ಈ ಸಂದರ್ಭವಾಗಿ ಆಲಯದಲ್ಲಿ ಇದೇ ತಿಂಗಳ 16ನೇ ತಾರೀಕಿನಿಂದ 19ನೇ ತಾರೀಕಿನವರೆಗೂ 3 ದಿನಗಳ ಕಾಲ ಪವಿತ್ರೋತ್ಸವವನ್ನು ನೆರವೇರಿಸಲಾಗುತ್ತಿದ್ದು, ಇದರ ಅಂಗವಾಗಿ ಕೊನೆಯ ದಿನ ಶುಕ್ರವಾರ ಬೆಳಗ್ಗೆ ಋತ್ವಿಕರು ಯಾಗಶಾಲೆಯಲ್ಲಿ ವೈದಿಕ ಕಾರ್ಯಕ್ರಮಗಳನ್ನು ನೆರವೇರಿಸಿದರು. ಇಂದು ನೋಡಿದೆ ಗೋವಿಂದನ್ನ, ಇಂದು ನೋಡಿದೆ ಗೋವಿಂದನ್ನ, ಸರ್ವ ಸುಂದರ ಸಾರ ಶ್ರೀ ವೆಂಕಟರಮಣನ, ಇಂದು ನೋಡಿದೆ ಗೋವಿಂದನ್ನ, ಸರ್ವ ಸುಂದರ ಸಾರ ಶ್ರೀ ವೆಂಕಟರಮಣನ, ಇಂದು ನೋಡಿದೆ ಗೋವಿಂದನ್ನ. ಭಾಗೀರಥಿಯ ಹೆತ್ತವನ, ಭವರೋಗ ಕಳೆವ ರಾಜೀವ ನೇತ್ರನ್ನ, ಭಾಗೀರಥಿಯ ಹೆತ್ತವನ, ಭವರೋಗವ ಕಳೆವ ರಾಜೀವ ನೇತ್ರನ, ಸಾಗರದೊಳು ಒಪ್ಪುವನ, ಭಕ್ತ ಕೂಗಲು ನಿಲ್ಲದೆ ಒದಗಿ ಬರುವನ, ಇಂದು ನೋಡಿದೆ ಗೋವಿಂದನ್ನ, ಇಂದು ನೋಡಿದೆ ಗೋವಿಂದನ್ನ. ವಿಶ್ವಮಂಗಳ ದಾಯಕನ, ಅಹಿ ವಿಶ್ವಕ್ಸೇನರಿಂದ ಪೂಜೆಗುಂಬುವನ, ವಿಶ್ವಮಂಗಳದಾಯಕನ, ಅಹಿ ವಿಶ್ವಕ್ಸೇನರಿಂದ ಪೂಜೆಗುಂಬುವನ, ವಿಶ್ವರೂಪ ವಿಲಕ್ಷಣನ, ಸರ್ವ ವಿಶ್ವ ಪರಿಪಾಲಕ ಪ್ರಣತಾರ್ತಿ ಹರನ, ಇಂದು ನೋಡಿದೆ ಗೋವಿಂದನ್ನ, ಇಂದು ನೋಡಿದೆ
ನೋಡಿದೆ ಗೋವಿಂದನ್ನ. ಶ್ಯಾಮವರ್ಣ ಚತುರ್ಭುಜನ ನಿಜ ಕಾಮಿನಿಯರ ಸಂಗಡ ನಲಿದಾಡುವವನ. ಶ್ಯಾಮವರ್ಣ ಚತುರ್ಭುಜನ. ತದನಂತರ ಸ್ವಾಮಿ ಅಮ್ಮನವರಿಗೆ ಸ್ನಪನ್ನ ತಿರುಮಂಜನವನ್ನ ನೆರವೇರಿಸಿದರು. ಮೊದಲಿಗೆ ಸ್ವಾಮಿ ಅಮ್ಮನವರನ್ನು ಪ್ರತ್ಯೇಕ ಸ್ನಾನಪೀಠದಲ್ಲಿ ಆಸೀನರಾಗಿಸಿದ ಅರ್ಚಕರು ನಯನಾನಂದಕರವಾಗಿ ಸ್ನಪನ್ನ ತಿರುಮಂಜನ ನೆರವೇರಿಸಿ ಮಹಾಮಂಗಳಾರತಿಯನ್ನ ಬೆಳಗಿದರು. ಈ ಕಾರ್ಯಕ್ರಮದಲ್ಲಿ ಆಲಯದ ಎಇಒ ಬಾಲರಾಜು, ಆಲಯದ ಸೂಪರಿಂಟೆಂಡೆಂಟ್ ಜಯಂತಿ ಹಾಗೂ ಅಧಿಕಾರಿಗಳು, ಭಕ್ತರು ಪಾಲ್ಗೊಂಡಿದ್ದರು. ಇಷ್ಟು ದಿನ ಎಷ್ಟು ದೂರವೋ ಎನ್ನುತ್ತಲಿದ್ದೆ, ಇಷ್ಟು ದಿನ ಈ ವೈಕುಂಠ ಎಷ್ಟು ದೂರವೋ ಎನ್ನುತ್ತಲಿದ್ದೆ. ದೃಷ್ಟಿಯಿಂದಲೇ ನಾನು ಕಂಡೆ, ದೃಷ್ಟಿಯಿಂದಲೇ ನಾನು ಕಂಡೆ ಸೃಷ್ಟಿಗೀಶನೆ ಶ್ರೀರಂಗಶಾಹಿ. ಇಷ್ಟು ದಿನ ಈ ವೈಕುಂಠ ಎಷ್ಟು ದೂರವೋ ಎನ್ನುತ್ತಲಿದ್ದೆ, ದೃಷ್ಟಿಯಿಂದಲೇ ನಾನು ಕಂಡೆ ಸೃಷ್ಟಿಗೀಶನೆ ಶ್ರೀರಂಗಶಾಹಿ. ಇಷ್ಟು ದಿನ ಈ ವೈಕುಂಠ ಎಷ್ಟು ದೂರವೋ ಎನ್ನುತ್ತಲಿದ್ದೆ, ದೃಷ್ಟಿಯಿಂದಲೇ ನಾನು ಕಂಡೆ. ಎಂಟು ಏಳನ್ನು ಕಳೆದುದರಿಂದೆ ಬಂಟರೈವರ ತುಳಿದುದರಿಂದೆ, ಎಂಟು ಏಳನ್ನು ಕಳೆದುದರಿಂದೆ ಬಂಟರೈವರ ತುಳಿದುದರಿಂದೆ, ಕಂಟಕನೊಬ್ಬನ ತರಿದುದರಿಂದೆ, ಕಂಟಕನೊಬ್ಬನ ತರಿದುದರಿಂದೆ ಬಂಟನಾಗಿ ಬಂದೆನೋ ರಂಗಶಾಹಿ. ಇಷ್ಟು ದಿನ ಈ ವೈಕುಂಠ ಎಷ್ಟು ದೂರವೋ ಎನ್ನುತ್ತಲಿದ್ದೆ, ದೃಷ್ಟಿಯಿಂದಲೇ ನಾನು ಕಂಡೆ. ವಜ್ರವೈಢೂರ್ಯದ ತೊಲೆಗಳ ಕಂಡೆ, ಪ್ರಜ್ವಲಿಪ ಮಹಾದ್ವಾರವ ಕಂಡೆ. ವಜ್ರವೈಢೂರ್ಯದ ತೊಲೆಗಳ ಕಂಡೆ, ಪ್ರಜ್ವಲಿಪ ಮಹಾದ್ವಾರವ ಕಂಡೆ. ನಿರ್ಜರಾದಿ ಮುನಿಗಳನ ಕಂಡೆ, ನಿರ್ಜರಾದಿ ಮುನಿಗಳನ ಕಂಡೆ. ದುರ್ಜನಾಂತಕನೆ ಶ್ರೀರಂಗಶಾಹಿ. ಇಷ್ಟು ದಿನ ಈ ವೈಕುಂಠ ಎಷ್ಟು ದೂರವೋ ಎನ್ನುತ್ತಲಿದ್ದೆ, ದೃಷ್ಟಿಯಿಂದಲೇ ನಾನು ಕಂಡೆ. ತಿರುಮಲ ಶ್ರೀ ವೆಂಕಟೇಶ್ವರ ಸ್ವಾಮಿಯ ಬ್ರಹ್ಮೋತ್ಸವಗಳಿಗಾಗಿ ವಿವಿಧ ಶಾಖೆಯ ಅಧಿಕಾರಿಗಳು ಸಮನ್ವಯ ಸಹಕಾರದೊಂದಿಗೆ ಪ್ರತಿಷ್ಠಿತವಾಗಿ ಏರ್ಪಾಡುಗಳನ್ನು ಮಾಡಬೇಕು ಎಂದು ಟಿಟಿಡಿ ಇಒ ಅನಿಲ್ ಕುಮಾರ್ ಸಿಂಘಾಲ್ ಆದೇಶಿಸಿದರು. ಶುಕ್ರವಾರ ಬೆಳಗ್ಗೆ ತಿರುಮಲದ ಅನ್ನಮಯ ಭವನದಲ್ಲಿ ಇಒರವರು ವಿವಿಧ ಶಾಖೆಗಳ ಅಧಿಕಾರಿಗಳೊಂದಿಗೆ ಸಮೀಕ್ಷೆಯನ್ನ ನಿರ್ವಹಿಸಿ ಅಧಿಕಾರಿಗಳಿಗೆ ಮಾರ್ಗದರ್ಶನ ನೀಡಿದರು. ಕಲಿಯುಗ ಪ್ರತ್ಯಕ್ಷ ದೈವ ಶ್ರೀ ವೆಂಕಟೇಶ್ವರ ಸ್ವಾಮಿಯವರ ಸಾಲಕಟ್ಲ ಬ್ರಹ್ಮೋತ್ಸವವು ಸೆಪ್ಟೆಂಬರ್ 24ನೇ ತಾರೀಕಿನಿಂದ ಅಕ್ಟೋಬರ್ 2ನೇ ತಾರೀಕಿನವರೆಗೂ ವೈಭವೋಪೇತವಾಗಿ ನಿರ್ವಹಿಸುವುದಕ್ಕಾಗಿ ಟಿಟಿಡಿ ಸುಮಾರು ಏರ್ಪಾಟುಗಳನ್ನು ಪೂರ್ಣಗೊಳಿಸಿದೆ. ಈ ನೇಪಥ್ಯದಲ್ಲಿ
ತಿರುಮಲದಲ್ಲಿರುವ ಅನ್ನಮಯ್ಯ ಭವನದಲ್ಲಿ ಶುಕ್ರವಾರ ಟಿಟಿಡಿ ಇಒ ಅನಿಲ್ ಕುಮಾರ್ ಸಿಂಘಾಲ್ ವಿವಿಧ ಶಾಖೆಗಳ ಅಧಿಕಾರಿಗಳೊಂದಿಗೆ ಬ್ರಹ್ಮೋತ್ಸವದ ಏರ್ಪಾಡುಗಳ ಬಗ್ಗೆ ಸಮೀಕ್ಷಾ ಸಮಾವೇಶ ನಿರ್ವಹಿಸಿದರು. ಈ ಸಮಾವೇಶದಲ್ಲಿ ಟಿಟಿಡಿ ಅಡಿಷನಲ್ ಇಒ ಸಿಎಚ್ ವೆಂಕಯ್ಯ ಚೌಧರಿ, ಜೆಇಒ ವಿ ವೀರಬ್ರಹ್ಮಂ, ತಿರುಪತಿ ಜಿಲ್ಲೆ ಕಲೆಕ್ಟರ್ ವೆಂಕಟೇಶ್ವರ್, ತಿರುಪತಿ ಎಸ್ಪಿ ಸುಬ್ಬರಾಯುಡು, ಸಿವಿ ಅಂಡ್ ಎಸ್ಒ ಕೆವಿ ಮುರಳೀಕೃಷ್ಣ, ಮುನ್ಸಿಪಲ್ ಕಮಿಷನರ್ ಮೌರ್ಯ, ವಿವಿಧ ಶಾಖೆಗಳ ಅಧಿಕಾರಿಗಳು ಪಾಲ್ಗೊಂಡಿದ್ದರು. ಈ ಸಂದರ್ಭವಾಗಿ ಟಿಟಿಡಿ ಇಒ ಮಾತನಾಡುತ್ತಾ, ಭಕ್ತರ ಸ್ತೋಮಕ್ಕನುಗುಣವಾಗಿ ತಿರುಮಲದಲ್ಲಿ ನೀರಿನ ಶೇಖರಣೆಗೆ ಸಿದ್ಧರಾಗಬೇಕು. ಬ್ರಹ್ಮೋತ್ಸವಗಳಿಗಾಗಿ ವಾಹನಗಳನ್ನು ಸಿದ್ಧಗೊಳಿಸಬೇಕು. ಮುಖ್ಯವಾಗಿ ಸ್ವರ್ಣರಥ, ಮಹಾರಥದ ದುರಸ್ತೀಕರಣ ಕೆಲಸವನ್ನ ಪೂರ್ಣಗೊಳಿಸಬೇಕು ಎಂದರು. ವಿದ್ಯುತ್ ದೀಪಾಲಂಕಾರದ ಕೆಲಸವನ್ನ ಸಕಾಲದಲ್ಲಿ ಪೂರ್ಣಗೊಳಿಸಬೇಕು. ತಿರುಮಲದಲ್ಲಿ ವಿವಿಧ ಪ್ರಾಂತ್ಯಗಳಲ್ಲಿ ಎಲ್ಇಡಿ ಸ್ಕ್ರೀನ್ಗಳನ್ನು ಏರ್ಪಾಡು ಮಾಡಬೇಕು ಎಂದು ಸೂಚಿಸಿದರು. ಅತಿ ಪ್ರಮುಖ ಘಟ್ಟವಾದ ಗರುಡ ಸೇವೆಯ ಪರ್ವದಿನ 435 ಆರ್ಟಿಸಿ ಬಸ್ಸುಗಳ ಮುಖಾಂತರ 1900 ಟ್ರಿಪ್ಗಳಲ್ಲಿ ಭಕ್ತರನ್ನ ತಿರುಪತಿಯಿಂದ ತಿರುಮಲಕ್ಕೆ, ತಿರುಮಲದಿಂದ ತಿರುಪತಿಗೆ ಕೊಂಡೊಯ್ಯುವ ಕೆಲಸ ನಡೆಯಬೇಕು ಎಂದು ತಿಳಿಸಿದರು. ಘಾಟ್ ರೋಡ್ಗಳಲ್ಲಿ ಯಾವುದೇ ತೊಂದರೆ ಇಲ್ಲದ ಹಾಗೆ ಆಟೋ ಕ್ಲಿನಿಕ್ಗಳನ್ನು ಏರ್ಪಾಟು ಮಾಡಬೇಕು. ಮೇಲಿರುವ ಘಾಟ್ ರೋಡ್ನ 7 ಪಾಯಿಂಟ್ಗಳಲ್ಲಿ ತಳಗಿರುವ ಘಾಟ್ ರೋಡ್ನ 7 ಪಾಯಿಂಟ್ಗಳನ್ನು ಸಿದ್ಧಗೊಳಿಸಬೇಕು ಎಂದು ತಿಳಿಸಿದರು. ತಿರುಮಲ ತಿರುಪತಿಯಲ್ಲಿ ಪಾರ್ಕಿಂಗ್ ಪ್ರದೇಶಗಳನ್ನು ಗುರುತಿಸಿ ಸೈನ್ ಬೋರ್ಡ್ಗಳನ್ನು ಏರ್ಪಾಟು ಮಾಡಬೇಕು ಎಂದು ಸೂಚಿಸಿದರು. ಆಯಾ ಪಾರ್ಕಿಂಗ್ ಸ್ಥಳದಿಂದ ಬಸ್ ನಿಲ್ದಾಣದವರೆಗೂ ಭಕ್ತರು ಉಚಿತವಾಗಿ ಪ್ರಯಾಣಿಸುವ ಹಾಗೆ ಮಾಡಬೇಕು ಎಂದು ಸೂಚಿಸಿದರು. ಎಲ್ಲ ಶಾಖೆಯ ಅಧಿಕಾರಿಗಳು ಪಾರ್ಕಿಂಗ್ ಸ್ಥಳದಲ್ಲಿ ನಿರ್ದಿಷ್ಟವಾದ ಕಾರ್ಯಾಚರಣೆಗೆ ಮುಂದಾಗಬೇಕು ಎಂದು ಸೂಚಿಸಿದರು. ಈ ಸಂದರ್ಭವಾಗಿ ತಿರುಪತಿ ಎಸ್ಪಿ ಸುಬ್ಬರಾಯುಡು ಬ್ರಹ್ಮೋತ್ಸವಗಳಲ್ಲಿ ಪೊಲೀಸ್ ಪಡೆಯ ಭದ್ರತೆಯ ಏರ್ಪಾಡುಗಳನ್ನು ವಿವರಿಸಿದರು. ಹಾಗೆಯೇ ಟಿಟಿಡಿ ಸಿವಿ ಅಂಡ್ ಎಸ್ಒ ಕೆವಿ ಮುರಳೀಕೃಷ್ಣ ಟಿಟಿಡಿ ನಿಗಾ ಭದ್ರತಾ ವಿಭಾಗವು ಮಾಡುವ ಭದ್ರತೆಯ ಬಗ್ಗೆ ವಿವರಿಸಿದರು. ಹಾಗೆಯೇ ಗುರುವಾರ ಸಂಜೆ ತರಿಗೊಂಡ ವೆಂಗಮಾಂಬ ಅನ್ನ ಪ್ರಸಾದ ಭವನದಲ್ಲಿ ವಿಸ್ತೃತವಾಗಿ ತನಿಖೆ ನಡೆಸಿದರು. ಈ ಸಂದರ್ಭವಾಗಿ ಟಿಟಿಡಿ ಇಒ ಅನಿಲ್ ಕುಮಾರ್ ಸಿಂಘಾಲ್ ಅನ್ನ ಪ್ರಸಾದ ಕೇಂದ್ರದಲ್ಲಿರುವ ವೆಂಕಟ ಶಾಲೆಗೆ ತೆರಳಿ ಅಲ್ಲಿನ ಪರಿಸ್ಥಿತಿಯನ್ನ ಗಮನಿಸಿ ಮತ್ತಷ್ಟು ಉನ್ನತ ನಿರ್ವಹಣೆ ಇರಬೇಕು ಎಂದು ಅಧಿಕಾರಿಗಳಿಗೆ ಸೂಚಿಸಿದರು. ದವಸ ಧಾನ್ಯಗಳ ಕೇಂದ್ರೀಕರಣ ಪರಿಶೀಲಿಸಿ ಅಧಿಕಾರಿಗಳಿಗೆ ಹಲವು ಸೂಚನೆಗಳನ್ನು ತಿಳಿಸಿದರು. ಅನ್ನಪ್ರಸಾದ ಸ್ವೀಕರಿಸಲು ಬಂದ ಭಕ್ತರೊಂದಿಗೆ ಪ್ರತ್ಯೇಕವಾಗಿ ಮಾತನಾಡಿದರು. ಟಿಟಿಡಿ ನೀಡುತ್ತಿರುವ ಸೌಕರ್ಯವು ಹೇಗಿದೆ ಎಂದು ಕೇಳಿದರು. ದರ್ಶನ, ವಸತಿ, ಅನ್ನಪ್ರಸಾದ, ಲಡ್ಡು ಪ್ರಸಾದ ಬಹಳ ಚೆನ್ನಾಗಿದೆ ಎಂದು ಈ ಸಂದರ್ಭದಲ್ಲಿ ಭಕ್ತರು ತಿಳಿಸಿದರು. ಈ ಕಾರ್ಯಕ್ರಮದಲ್ಲಿ ಅನ್ನಪ್ರಸಾದ ವಿಭಾಗದ ಡೆಪ್ಯೂಟಿ ಇಒ ರಾಜೇಂದ್ರ, ಕ್ಯಾಟರಿಂಗ್ ಆಫೀಸರ್ ಶಾಸ್ತ್ರಿ ಪಾಲ್ಗೊಂಡಿದ್ದರು. ಈ ಸಂದರ್ಭವಾಗಿ ಟಿಟಿಡಿ ಇಒ ಅನಿಲ್ ಕುಮಾರ್ ಸಿಂಘಾಲ್ ಮಾಧ್ಯಮದೊಂದಿಗೆ ಮಾತನಾಡುತ್ತಾ ಅನ್ನಪ್ರಸಾದ ಟ್ರಸ್ಟ್ ಕಾರ್ಯಕಲಾಪಗಳನ್ನು ವಿವರಿಸುತ್ತಾ ಪ್ರತಿದಿನ 1,90,000ದಿಂದ 2,10,000 ಭಕ್ತರಿಗೆ ಅಲ್ಪ ಆಹಾರ ಅನ್ನಪ್ರಸಾದ ನೀಡುತ್ತಿದ್ದೇವೆ ಎಂದು ವಿವರಿಸಿದರು. ಉಡುಪಿಯ ಶ್ರೀಕೃಷ್ಣ ಮಠದಲ್ಲಿ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಮಂಡಲೋತ್ಸವದ ಅಂಗವಾಗಿ ಕೋಟಿ ಸಂಖ್ಯೆಯಲ್ಲಿ ಸ್ವಾಮಿ ಶ್ರೀಕೃಷ್ಣಾಯ ನಮಃ ಮಂತ್ರ ಜಪವು ನೆರವೇರಿತು. ಈ ಸಂಬಂಧ ಕೃಷ್ಣ ಮಠದ ಯಾಗಶಾಲೆಯಲ್ಲಿ ಕೃಷ್ಣ ಮಂತ್ರದ ಯಾಗವನ್ನ ಮಾಡಲಾಯಿತು. ಪರ್ಯಾಯ ಶ್ರೀ ಪುತ್ತಿಗೆ ಮಠದ ಉಭಯ ಶ್ರೀಪಾದರ ಉಪಸ್ಥಿತಿಯಲ್ಲಿ ಯಾಗದ ಪೂಜೆ ಹಾಗೂ ಪೂರ್ಣಾಹುತಿ ನೆರವೇರಿತು. ಉಡುಪಿಯ ಶ್ರೀಕೃಷ್ಣ ಮಠದಲ್ಲಿ ಪರ್ಯಾಯ ಪುತ್ತಿಗೆ ಮಠದ ಕಿರಿಯ ಶ್ರೀಪಾದರಾದ ಶ್ರೀ ಸುಶೀಂದ್ರ ತೀರ್ಥ ಶ್ರೀಪಾದರು ಶ್ರೀಕೃಷ್ಣನಿಗೆ ಅಲಂಕಾರವನ್ನ ಮಾಡಿ ಆರತಿಯನ್ನ ಬೆಳಗಿದರು. ನಂತರ ಪುತ್ತಿಗೆ ಮಠದ ಶ್ರೀ ಸುಗುಣೇಂದ್ರ ತೀರ್ಥ ಶ್ರೀಪಾದರು ಅರ್ಚನೆ ಸಹಿತ ಮಹಾಪೂಜೆಯನ್ನ ನೆರವೇರಿಸಿದರು.
ತಿರುಪತಿ ದೇವಸ್ಥಾನಕ್ಕೆ ದೇಣಿಗೆಗಳು ಬಹಳಷ್ಟು ಬರುತ್ತಿದೆ. ಸೇವಾ ಭಾಗ್ಯ ಎಂದು ತಿಳಿದ ಬಹಳಷ್ಟು ಭಕ್ತರು ಶ್ರೀ ವೆಂಕಟೇಶ್ವರ ಸ್ವಾಮಿಗೆ ಭಕ್ತಿಯಿಂದ ದೇಣಿಗೆಗಳನ್ನು ನೀಡುತ್ತಿದ್ದಾರೆ. ಈ ನೇಪಥ್ಯದಲ್ಲಿ ಶುಕ್ರವಾರ ಬೆಳಗ್ಗೆ ಬೆಂಗಳೂರಿನ ಎಂಎಸ್ ರಾಮಯ್ಯ ವಿದ್ಯಾಸಂಸ್ಥೆಯ ಅಧಿಕಾರಿಗಳು ಎಂಎಸ್ ಸುಂದರಂ, ಎಂಎಸ್ ರಕ್ಷಾರಾಮಯ್ಯ ಟಿಟಿಡಿ ಅನ್ನದಾನ ಟ್ರಸ್ಟ್ಗೆ 15 ಲಕ್ಷ ಬೆಲೆ ಬಾಳುವ ಅಶೋಕ್ ಲೈಲ್ಯಾಂಡ್ ವಾಹನವನ್ನ ದೇಣಿಗೆಯಾಗಿ ನೀಡಿದರು. ಈ ಸಂದರ್ಭವಾಗಿ ತಿರುಮಲ ಶ್ರೀ ವೆಂಕಟೇಶ್ವರ ಸ್ವಾಮಿ ಆಲಯದ ಎದುರಿಗೆ ಟಿಟಿಡಿ ಅಡಿಷನಲ್ ಇಒ ಸಿಎಚ್ ವೆಂಕಯ್ಯ ಚೌಧರಿ, ಆಲಯದ ಅರ್ಚಕರು, ಎಂಎಸ್ ರಾಮಯ್ಯ ವಿದ್ಯಾಸಂಸ್ಥೆಯ ಪ್ರತಿನಿಧಿಗಳು ವಾಹನಕ್ಕೆ ಪೂಜೆ ನಿರ್ವಹಿಸಿ ವಾಹನದ ಕೀಲಿಗಳನ್ನು ಅಡಿಷನಲ್ ಇಒ ಸಿಎಚ್ ವೆಂಕಯ್ಯ ಚೌಧರಿ ಅವರಿಗೆ ಹಸ್ತಾಂತರಿಸಿದರು. ತಿರುಮಲದಲ್ಲಿ ವಿವಿಧ ಪ್ರಾಂತ್ಯಗಳಲ್ಲಿ ಭಕ್ತರಿಗೆ ಅನ್ನ ಪ್ರಸಾದವನ್ನ ತಲುಪಿಸುವುದಕ್ಕಾಗಿ ಈ ವಾಹನವನ್ನು ವಿನಿಯೋಗಿಸಲಿದ್ದೇವೆ ಎಂದು ತಿಳಿಸಿದರು. ಮೊದಲು ಏಪ್ರಿಲ್ ತಿಂಗಳಲ್ಲಿ ಈ ದಾನಿಗಳು ಅನ್ನ ಪ್ರಸಾದ ಟ್ರಸ್ಟ್ಗೆ 2 ವಾಹನಗಳನ್ನು ದೇಣಿಗೆಯಾಗಿ ನೀಡಿದ್ದಾರೆ. ಹಾಗೆಯೇ ಎಂಎಸ್ ರಾಮಯ್ಯ ವಿದ್ಯಾಸಂಸ್ಥೆಯ ಶ್ರೀ ವೆಂಕಟೇಶ್ವರ ಗೋ ಸಂರಕ್ಷಣಾ ಟ್ರಸ್ಟ್ಗೆ 10,116,000 ರೂಗಳನ್ನು ದೇಣಿಗೆಯಾಗಿ ನೀಡಿದ್ದಾರೆ. ಇದಕ್ಕೆ ಸಂಬಂಧಿಸಿದ ಡಿಡಿಯನ್ನ ಅಡಿಷನಲ್ ಇಒ ಸಿಎಚ್ ವೆಂಕಯ್ಯ ಚೌಧರಿ ಅವರಿಗೆ ಹಸ್ತಾಂತರಿಸಿದರು. ಹಾಗೆಯೇ ಹೈದರಾಬಾದ್ನ ಆದಿತ್ಯ ಪೋಲೇಪಲ್ಲಿ ಎಂಬ ಭಕ್ತರು ಟಿಟಿಡಿ ಶ್ರೀ ಬಾಲಾಜಿ ಆರೋಗ್ಯವರ ಪ್ರಸಾದಿನಿ ಶಾಖೆಗೆ 10,11,116 ರೂಗಳನ್ನು ದೇಣಿಗೆಯಾಗಿ ನೀಡಿದರು. ಈ ಸಂದರ್ಭವಾಗಿ ಟಿಟಿಡಿ ಅಡಿಷನಲ್ ಇಒ ಕ್ಯಾಂಪ್ ಕಾರ್ಯಾಲಯದಲ್ಲಿ ಅಡಿಷನಲ್ ಇಒ ಸಿಎಚ್ ವೆಂಕಯ್ಯ ಚೌಧರಿ ಅವರಿಗೆ ಈ ದೇಣಿಗೆಯನ್ನ ನೀಡಿದರು. ಸೆಪ್ಟೆಂಬರ್ 24ನೇ ತಾರೀಕಿನಿಂದ ಅಕ್ಟೋಬರ್ 2ನೇ ತಾರೀಕಿನವರೆಗೂ ಶ್ರೀವಾರಿ ಬ್ರಹ್ಮೋತ್ಸವವು ನೆರವೇರಿಸಲಿರುವ ಸಂದರ್ಭವಾಗಿ ವಿಚಾರಣಾ ಕೇಂದ್ರದಲ್ಲಿ ಟಿಟಿಡಿ ಅಡಿಷನಲ್ ಇಒ ಸಿಎಚ್ ವೆಂಕಯ್ಯ ಚೌಧರಿಯವರು ಗುರುವಾರ ಸಮೀಕ್ಷೆಯನ್ನ ನೆರವೇರಿಸಿದರು. ತಿರುಮಲದ ಅನ್ನಮಯ್ಯ ಭವನದಲ್ಲಿ ನಡೆದ ಈ ಸಮೀಕ್ಷಾ ಸಮಾವೇಶದಲ್ಲಿ ಅಡಿಷನಲ್ ಇಒ ಮಾತನಾಡುತ್ತಾ ಬ್ರಹ್ಮೋತ್ಸವಗಳ ಸಮಯದಲ್ಲಿ ಭಕ್ತರಿಗೆ ಯಾವುದೇ ರೀತಿಯ ತೊಂದರೆಯಾಗದ ರೀತಿಯಲ್ಲಿ ವಸತಿ ಕೊಠಡಿಗಳನ್ನು ಕಡ್ಡಾಯಗೊಳಿಸುವ ಬಗ್ಗೆ ಚರ್ಚೆ ಮಾಡಬೇಕು ಎಂದು ಆದೇಶಿಸಿದರು. ಬ್ರಹ್ಮೋತ್ಸವಗಳಿಗಾಗಿ ಬರುವ ವಿಐಪಿಗಳಿಗೆ ವಸತಿ ಸೌಕರ್ಯಗಳಲ್ಲಿ ಯಾವುದೇ ತೊಂದರೆಯಾಗದ ಹಾಗೆ ರಿಸೆಪ್ಷನ್ ಪ್ರೋಟೋಕಾಲ್ ವಿಭಾಗದ ಸಮನ್ವಯದೊಂದಿಗೆ ಕಾರ್ಯನಿರ್ವಹಿಸಬೇಕು ಎಂದರು. ವಿಶ್ರಾಂತಿ ಗೃಹಗಳನ್ನು ಪರಿಶೀಲಿಸಿ ಏನಾದರೂ ದುರಸ್ತೀಕರಣ ಮಾಡಬೇಕಾದರೆ ಶೀಘ್ರವಾಗಿ ಪೂರ್ಣಗೊಳಿಸಬೇಕು ಎಂದು ಸೂಚಿಸಿದರು. ಆಲಯದ ಬೀದಿಗಳಲ್ಲಿ ನಿರ್ವಹಿಸುವ ಉದ್ಯೋಗಿಗಳು ಕ್ರಮಶಿಕ್ಷಣದೊಂದಿಗೆ ಬಾಧ್ಯತೆಯಿಂದ ಕೆಲಸ ಮಾಡಬೇಕು ಎಂದು ಸೂಚಿಸಿದರು. ಅದಕ್ಕಿಂತ ಮೊದಲು ಟಿಟಿಡಿ ಅಡಿಷನಲ್ ಇಒ ಸಿಎಚ್ ವೆಂಕಯ್ಯ ಚೌಧರಿ ಬ್ರಹ್ಮೋತ್ಸವಗಳ ಸಂದರ್ಭವಾಗಿ ಅನ್ನ ಪ್ರಸಾದ ವಿಭಾಗದ ಏರ್ಪಾಡುಗಳ ಬಗ್ಗೆ ಸಂಬಂಧಿಸಿದಂತೆ ಅಧಿಕಾರಿಗಳೊಂದಿಗೆ ಸಮೀಕ್ಷೆ ನಡೆಸಿದರು. ಈ ಸಮಾವೇಶದಲ್ಲಿ ಟಿಟಿಡಿ ಸಿವಿ ಅಂಡ್ ಎಸ್ಒ ಕೆವಿ ಮುರಳೀಕೃಷ್ಣ, ರಿಸೆಪ್ಷನ್ ಡೆಪ್ಯೂಟಿ ಇಒ ಭಾಸ್ಕರ್, ಡಿಜಿಪಿ ಸುರೇಂದ್ರ, ಒಎಸ್ಡಿ ಸತ್ರನಾಯಕ್ ಇತರೆ ಅಧಿಕಾರಿಗಳು ಪಾಲ್ಗೊಂಡಿದ್ದರು. ಆಧ್ಯಾತ್ಮಿಕ ವಿಶೇಷಗಳಲ್ಲಿ ಚಿಕ್ಕದೊಂದು ವಿರಾಮ. ಶ್ರೀ ವೆಂಕಟೇಶ ಉತ್ಸವ ಪ್ರಿಯನಾದ ವೆಂಕಟೇಶ್ವರನಿಗೆ ಪ್ರತಿನಿತ್ಯ ನಡೆಯುವ ಸೇವೆಗಳು. ಸುಪ್ರಭಾತದಿಂದ ಪ್ರಾರಂಭಿಸಿ ಏಕಾಂತ ಸೇವೆಯವರೆಗೂ ನಡೆಯುವ ಎಲ್ಲ ಸೇವೆಗಳು ಉತ್ಸವಗಳೇ. ಭಕ್ತರ ಪಾಲಿಗೆ ಆನಂದೋತ್ಸವಗಳೇ. ತಿರುಮಲ ತಿರುಪತಿ ದೇವಸ್ಥಾನಂನ ಶ್ರೀ ವೆಂಕಟೇಶ್ವರ ಭಕ್ತಿವಾಹಿನಿ ಪರಬ್ರಹ್ಮ ಸ್ವರೂಪನಿಗೆ ಜರುಗುವ ಸೇವೆಗಳನ್ನು ಕನ್ನಡ ವ್ಯಾಖ್ಯಾನಗಳಲ್ಲಿ ಪ್ರಸ್ತುತಪಡಿಸುವುದರ ಮೂಲಕ ಕನ್ನಡಿಗರ ಮನಗಳಿಗೆ ಆಧ್ಯಾತ್ಮಿಕ ಆನಂದವನ್ನು ತುಂಬಲಿದೆ. ವೀಕ್ಷಿಸಿ ನಿಮ್ಮ ಶ್ರೀ ವೆಂಕಟೇಶ್ವರ ಭಕ್ತಿವಾಹಿನಿ 3 ಕನ್ನಡದಲ್ಲಿ. ಆಧ್ಯಾತ್ಮಿಕ ವಿಶೇಷಗಳಿಗೆ ಪುನಃ ಸ್ವಾಗತ. ಟಿಟಿಡಿ ಆಧ್ವರ್ಯದಲ್ಲಿರುವ ಎಲ್ಲ ಅನುಬಂಧ ಆಲಯಗಳಲ್ಲಿ ಅನ್ನ ಪ್ರಸಾದವನ್ನು ನೆರವೇರಿಸಬೇಕೆನ್ನುವ ಸಂಕಲ್ಪವನ್ನು ಟಿಟಿಡಿ ಚೇರ್ಮನ್ ಹಾಗೂ ಇಒರವರು ನಿರ್ಧರಿಸಿದರು. ಈ ಪ್ರಯುಕ್ತ ಬೆಂಗಳೂರು ವಯಾಲಿಕಾವಲ್ ಟಿಟಿಡಿ ಅನುಬಂಧ ಆಲಯವಾದ ಶ್ರೀ ವೆಂಕಟೇಶ್ವರ ಸ್ವಾಮಿ ಆಲಯದಲ್ಲಿ
ಪ್ರತಿದಿನ ಅನ್ನ ಸಂತರ್ಪಣೆ ನೆರವೇರುತ್ತಿದೆ. ಸಪ್ತಗಿರಿ ವಾಸನನ್ನ ದರ್ಶಿಸಲು ಬರುವ ಭಕ್ತರು ಸ್ವಾಮಿಯನ್ನ ದರ್ಶಿಸಿ ಕಲ್ಯಾಣ ಚಕ್ರವರ್ತಿಯ ಪ್ರಸಾದವನ್ನ ಸ್ವೀಕರಿಸಿ ಶ್ರೀಮನ್ನಾರಾಯಣನ ಕೃಪೆಗೆ ಪಾತ್ರರಾಗುತ್ತಿದ್ದಾರೆ. ಭಕ್ತರು ತಮ್ಮ ಶುಭ ಕಾರ್ಯಗಳಾದ ಜನ್ಮದಿನ, ಮದುವೆ ವಾರ್ಷಿಕೋತ್ಸವ, ಷಷ್ಠಿ ಪೂರ್ತಿ, ಇನ್ನು ಅನೇಕ ಶುಭ ಕಾರ್ಯಗಳಲ್ಲಿ ನಿತ್ಯ ನಿರ್ವಹಿಸಲಿರುವ ಅನ್ನದಾನಕ್ಕೆ ತಮ್ಮ ಉದಾರ ಮನಸ್ಸಿನಿಂದ ಅನ್ನ ಪ್ರಸಾದವನ್ನ ನೆರವೇರಿಸುವ ಇಚ್ಛೆ ಇದ್ದವರು ಬೆಂಗಳೂರಿನ ಟಿಟಿಡಿ ಆಲಯದ ಪ್ರಧಾನ ಕಚೇರಿಗೆ ಸಂಪರ್ಕಿಸಬೇಕಾಗಿ ವಿನಂತಿ. ವಿನಾ ವೆಂಕಟೇಶಂ ನನಾಥೋ ನನಾಥ. ಧರ್ಮಪುರಿ ಬಳಿ ರಾಘವೇಂದ್ರ ಧ್ಯಾನ ಮಂಟಪದಲ್ಲಿ ದೇವರಿಗೆ ವಿವಿಧ ರೀತಿಯ ಅಭಿಷೇಕಗಳನ್ನು ಮಾಡಲಾಯಿತು. ಧರ್ಮಪುರಿ ಬಳಿಯ ರಾಘವೇಂದ್ರ ನಗರದ ಶ್ರೀ ರಾಘವೇಂದ್ರ ಧ್ಯಾನ ಮಂಟಪದಲ್ಲಿ ನೆಲೆಸಿರುವ ಶ್ರೀ ರಾಘವೇಂದ್ರ ಸ್ವಾಮಿಗಳಿಗೆ ಪುರಟಾಸಿ ಮಾಸದ ಪ್ರಯುಕ್ತ ಹಾಲು, ಮೊಸರು, ಪನ್ನೀರ್, ಎಳನೀರು, ಗಂಧ ಮತ್ತು ಇತರ ಸುಗಂಧ ದ್ರವ್ಯಗಳಿಂದ ಅಭಿಷೇಕಗಳನ್ನು ಮಾಡಲಾಯಿತು. ನಂತರ ಹೂಗಳಿಂದ ಅಲಂಕರಿಸಲ್ಪಟ್ಟ ಶ್ರೀ ರಾಘವೇಂದ್ರ ಸ್ವಾಮಿಗಳಿಗೆ ಮಹಾದೀಪ ಆರಾಧನೆ ಮಾಡಲಾಯಿತು. ಇದರಲ್ಲಿ ಹೆಚ್ಚಿನ ಸಂಖ್ಯೆಯ ಭಕ್ತರು ಭಾಗವಹಿಸಿ ಸ್ವಾಮಿಯ ದರ್ಶನ ಪಡೆದರು. ಭಕ್ತರಿಗೆ ಪ್ರಸಾದ ವಿತರಿಸಲಾಯಿತು. ಕೋಲಾರ ಜಿಲ್ಲೆ ಮುಳಬಾಗಿಲಿನಲ್ಲಿರುವ ಶ್ರೀ ವಾಸವಿ ಕನ್ನಿಕಾ ಪರಮೇಶ್ವರಿಯ ದೇವಸ್ಥಾನದಲ್ಲಿ ಪ್ರದೋಷ ಪೂಜೆ ಬಹಳ ಭಕ್ತಿ ವೈಭವದಿಂದ ಜರುಗಿತು. ಮುಳಬಾಗಿಲು ನಗರದ ಶ್ರೀ ವಾಸವಿ ಕನ್ಯಕಾ ಪರಮೇಶ್ವರಿ ದೇವಾಲಯವು ಪ್ರದೋಷ ಪೂಜೆಯ ಸಂಭ್ರಮಕ್ಕೆ ಸಾಕ್ಷಿಯಾಗಿತ್ತು. ಈ ಸಂದರ್ಭದಲ್ಲಿ ಗರ್ಭಗುಡಿಯಲ್ಲಿರುವ ಅಮ್ಮನವರನ್ನು ಹೂವಿನ ಮಾಲೆಗಳು, ಆಭರಣಗಳು ಮತ್ತು ವಿವಿಧ ಅಲಂಕಾರಗಳಿಂದ ಶೋಭಾಯಮಾನವಾಗಿ ಅಲಂಕರಿಸಲಾಯಿತು. ಅರ್ಚಕರು ಭಕ್ತರಿಂದ ಸಂಕಲ್ಪ ಪಡೆದು ಅಷ್ಟೋತ್ತರ ನಾಮಾವಳಿ ಪಠಣದ ಮಧ್ಯೆ ಪುಷ್ಪಾರ್ಚನೆ ನೆರವೇರಿಸಿದರು. ಆನಂತರ ದೀಪಾರಾಧನೆ, ನೈವೇದ್ಯ ಮತ್ತು ಇತರ ವಿಧಿವಿಧಾನಗಳೊಂದಿಗೆ ಮಹಾಮಂಗಳಾರತಿ ಬೆಳಗಿಸಲಾಯಿತು. ಸುತ್ತಮುತ್ತಲಿನ ಗ್ರಾಮಗಳಿಂದ ಆಗಮಿಸಿದ ಅನೇಕ ಭಕ್ತರು ದೇವಿಯ ದರ್ಶನ ಪಡೆದು ಪುನೀತರಾದರು. ದೇವಿಯ ಅನುಗ್ರಹಕ್ಕಾಗಿ ಭಕ್ತರು ಪ್ರಾರ್ಥನೆ ಸಲ್ಲಿಸಿ ಮನಸ್ಸಿಗೆ ಆಧ್ಯಾತ್ಮಿಕ ತೃಪ್ತಿ ಹೊಂದಿದರು. ಬೆಂಗಳೂರಿನ ಮಹಾಲಕ್ಷ್ಮಿ ಲೇಔಟ್ನಲ್ಲಿರುವ ಶ್ರೀ ದುರ್ಗಾದೇವಿ ದೇವಾಲಯದಲ್ಲಿ ಶುಕ್ರವಾರದ ವಿಶೇಷ ಪೂಜೆಗಳು ಜರುಗಿದವು. ಈ ನಿಮಿತ್ತ ಅಮ್ಮನವರಿಗೆ ಮೊದಲು ಹಾಲು, ಮೊಸರು, ತುಪ್ಪ, ಜೇನುತುಪ್ಪ, ಸಕ್ಕರೆಗಳಿಂದ ಪಂಚಾಮೃತ ಅಭಿಷೇಕಗಳನ್ನು ನೆರವೇರಿಸಿ ನಂತರ ದೇವಿಗೆ ಸುಗಂಧ ದ್ರವ್ಯಗಳಾದ ಅರಿಶಿನ, ಕುಂಕುಮಗಳಿಂದ ಅಭಿಷೇಕ ಮಾಡಿ ದುರ್ಗಾದೇವಿಗೆ ವಿವಿಧ ಸುಗಂಧ ಭರಿತ ಪುಷ್ಪಗಳಿಂದ ಅಲಂಕಾರ ಮಾಡಿ ನಿಂಬೆ ಹಣ್ಣಿನ ಹಾರ ಧರಿಸಿ ಸಂಕಲ್ಪದೊಂದಿಗೆ ಕುಂಕುಮಾರ್ಚನೆ, ಹೂವು, ಪುಷ್ಪಾರ್ಚನೆ, ಮಂಗಳಾರತಿ ಜರುಗಿದವು. ನೆರೆದ ಭಕ್ತರು ದೇವಿಯ ಕೃಪೆಗೆ ಪಾತ್ರರಾದರು. ಕರ್ನಾಟಕ ಮತ್ತು ಆಂಧ್ರ ಗಡಿಭಾಗದಲ್ಲಿರುವ ಮರಿಮಾಕುಲಪಲ್ಲಿಯ ಶ್ರೀ ಕೋದಂಡರಾಮಸ್ವಾಮಿಯ ದೇವಾಲಯದಲ್ಲಿ ಮಂಡಲ ಪೂಜಾ ಮಹೋತ್ಸವವು ಭಕ್ತಿ ಭಾವದಿಂದ ಜರುಗಿತು. ಕಾರ್ಯಕ್ರಮದ ಅಂಗವಾಗಿ ದೇವಾಲಯ ಆವರಣದಲ್ಲಿ ಪವಿತ್ರ ಕಳಶಗಳನ್ನು ಸ್ಥಾಪಿಸಿ ಕಳಶ ಪೂಜೆಯನ್ನ ನೆರವೇರಿಸಲಾಯಿತು. ಆನಂತರ ಗರ್ಭಗುಡಿಯಲ್ಲಿರುವ ಶ್ರೀ ಸೀತಾರಾಮ, ಲಕ್ಷ್ಮಣ ಹಾಗೂ ಹನುಮಂತ ದೇವರಿಗೆ ಪಂಚಗವ್ಯಾಭಿಷೇಕ ಹಾಗೂ ಪಂಚಾಮೃತಾಭಿಷೇಕಗಳನ್ನು ಆಚರಿಸಲಾಯಿತು. ನಂತರ ಮಂಗಳ ದ್ರವ್ಯಾಭಿಷೇಕವನ್ನ ಆಚರಿಸಲಾಯಿತು. ಪೂಜೆಯ ಬಳಿಕ ಆಲಯದಲ್ಲಿ ಸ್ಥಾಪಿಸಲಾದ ಕಳಶಗಳನ್ನು ದೇವಾಲಯದ ಸುತ್ತ ಪ್ರದಕ್ಷಿಣೆ ಮೂಲಕ ಕುಂಭಾಭಿಷೇಕ ನೆರವೇರಿಸಿದರು. ಆನಂತರ ಆಲಯ ಆವರಣದಲ್ಲಿ ನಿರ್ಮಿಸಲಾದ ಹೋಮಕುಂಡದಲ್ಲಿ ಪುರೋಹಿತರು ದೇವತಾ ಹೋಮ, ಹವನಗಳನ್ನು ನೆರವೇರಿಸಿ ಪೂರ್ಣಾಹುತಿ ಸಮರ್ಪಿಸಿದರು. ತದನಂತರ ಗರ್ಭಗುಡಿಯಲ್ಲಿರುವ ದೇವರುಗಳನ್ನು ವಿವಿಧ ಪುಷ್ಪಮಾಲೆಗಳಿಂದ ಅಲಂಕರಿಸಿ ಅಷ್ಟೋತ್ತರ ನಾಮಾವಳಿ ಪಠಣದೊಂದಿಗೆ ವಿಶೇಷ ಪೂಜಾ ವಿಧಿಗಳನ್ನು ನೆರವೇರಿಸಲಾಯಿತು.
ನಂತರ ಭಕ್ತರ ಜಯಕಾರಗಳ ನಡುವೆ ಮಹಾಮಂಗಳಾರತಿ ಬೆಳಗಿಸಿ ಸಂಪ್ರದಾಯಗಳಿಂದ ಕೂಡಿದ ಈ ಮಂಡಲ ಪೂಜಾ ಮಹೋತ್ಸವವು ಮರಿಮಾಕುಲಪಲ್ಲಿ ಪ್ರದೇಶದ ಭಕ್ತರಿಗೆ ಆಧ್ಯಾತ್ಮಿಕ ಸಂತೋಷವನ್ನ ನೀಡಿತು. ಆಧ್ಯಾತ್ಮಿಕ ವಿಶೇಷಗಳಲ್ಲಿ ಚಿಕ್ಕದೊಂದು ವಿರಾಮ. ಬೆಂಗಳೂರಿನ ವೈಯಾಲಿ ಕಾವಲ್ನಲ್ಲಿರುವ ಟಿಟಿಡಿ ಅನುಬಂಧ ಆಲಯವಾದ ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಾಲಯದಲ್ಲಿ ನಿತ್ಯ ಕಲ್ಯಾಣ ಚಕ್ರವರ್ತಿಗೆ ಕಲ್ಯಾಣೋತ್ಸವ. ಹಲವು ಕ್ರತುವುಗಳು ಸೇರಿ ಮಹಾ ಉತ್ಸವ. ಶ್ರೀದೇವಿ ಭೂದೇವಿ ಸಮೇತನಾದ ಆನಂದ ನಿಲಯನಿಗೆ ವೈಖಾನಸ ಆಗಮೋಕ್ತವಾಗಿ ಕಲ್ಯಾಣ. ಜಗತ್ ಕಲ್ಯಾಣಕ್ಕಾಗಿ ಜಗದೋತ್ತಾರಕನಿಗೆ ಪ್ರತಿ ಶನಿವಾರ ಮತ್ತು ಭಾನುವಾರಗಳಂದು ಕಲ್ಯಾಣೋತ್ಸವವು ಜರುಗುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ವೈಯಾಲಿ ಕಾವಲ್ ಟಿಟಿಡಿ ಇನ್ಫಾರ್ಮೇಶನ್ ಸೆಂಟರ್ ಅನ್ನು ಸಂಪರ್ಕಿಸಿ. ಓಂ ನಮೋ ವೆಂಕಟೇಶಾಯ. ಆಧ್ಯಾತ್ಮಿಕ ವಿಶೇಷಗಳಿಗೆ ಪುನಃ ಸ್ವಾಗತ. ಕರ್ನಾಟಕದ ವಿವಿಧ ಪ್ರದೇಶಗಳಲ್ಲಿ ನಡೆದ ಸಾಂಸ್ಕೃತಿಕ ಕಾರ್ಯಕ್ರಮಗಳತ್ತ ಒಂದು ನೋಟ. ಉಡುಪಿಯ ಶ್ರೀಕೃಷ್ಣ ಮಠದಲ್ಲಿ ಶ್ರೀಕೃಷ್ಣ ಮಂಡಲೋತ್ಸವದ ಅಂಗವಾಗಿ ಶ್ರೀ ಭಗವತಿ ಯಕ್ಷಕಲಾ ಬಳಗ ಪುತ್ತೂರು ಇವರಿಂದ ಶ್ರೀಕೃಷ್ಣ ಪುತ್ರ ವಿವಾಹೋತ್ಸವ ಯಕ್ಷಗಾನ ನೆರವೇರಿತು. ಚಿಕ್ಕಬಳ್ಳಾಪುರ ಜಿಲ್ಲೆ ಕೈವಾರದ ಶ್ರೀ ಯೋಗಿ ನಾರಾಯಣ ಮಠದಲ್ಲಿ ನಾದ ಸುಧಾರಸ ಸಾಂಸ್ಕೃತಿಕ ವೇದಿಕೆಯಲ್ಲಿ ವಿದೂಷಿ ಲಕ್ಷ್ಮೀ ಕೆಂಪರಾಜು ತಂಡದವರಿಂದ ಭಕ್ತಿ ಗೀತೆಗಳ ಗಾಯನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಸುಖಮೇಡದಿ ಅವಲ ದುಃಖಮೇಡದಿ ತನುವು ಪೈ
ಶ್ರೀಕೃಷ್ಣ ಮಠದ ಸೂರ್ಯ ಶಾಲೆಯಲ್ಲಿ ವಿಶೇಷ ವೇಣುವಾದನ ಮಂಡಲೋತ್ಸವದ ಅಂಗವಾಗಿ ಅಭಿರಾಮ್ ಭಟ್ ಇವರಿಂದ ವೇಣುವಾದನ ಕಾರ್ಯಕ್ರಮ ನೆರವೇರಿತು. ಆಧ್ಯಾತ್ಮಿಕ ವಿಶೇಷಗಳು ಇಲ್ಲಿಗೆ ಮುಕ್ತಾಯಗೊಂಡವು. ಓಂ ನಮೋ ವೆಂಕಟೇಶಾಯ.